ಗುರುಗಳೇ, 11 ರೂಪಾಯಿ ಹರಕೆ ಕಾಣಿಕೆನ ಕಟ್ಟಿ ಅಂತ ನೀವು ಸಾಕಷ್ಟು ಜನಕ್ಕೆ ಹೇಳಿದ್ರಿ. ಏನಕ್ಕೆ ಕಟ್ಬೇಕು ಹರಕೆ ಕಾಣಿಕೆನ? ಹರಕೆಗಾಸ್ ಏನು ಕಟ್ಬೇಕು ಅಂದ್ರೆ, ಕೆಲವರಿಗೆ ಮನೇಲೆ ಕೂತು ಪ್ರೇಯರ್ ಮಾಡ್ಬೇಕು, ಕೆಲವರಿಗೆ ಮನೇಲೆ ಕೂತು ನಾವು ಇಲ್ಲಿ ಕೆಲಸ ಆದ್ಮೇಲೆ ಹೋಗ್ತೀವಿ ಅಂತ ಹೇಳಿ ಸಂಕಲ್ಪ ಮಾಡಿ 11 ರೂಪಾಯಿನ, 1 ರೂಪಾಯಿ ಕಾಯಿನ 11 ಕಾಯಿನ ಹರಕೆ ಮಾಡಿ ಕಟ್ಟಿದ್ರೆ ಖಂಡಿತ ಆ ಕೆಲಸ ಆಗತ್ತೆ, ಈಡೇರಿಸ್ಕೊಂಡೆ ಕ್ಷೇತ್ರಕ್ಕೆ ಕರ್ಕ ಬರುವಂತ ಒಂದು ವಾಡಿಕೆ ಇದೆ. ಒಂದೇ ರೀತಿ ಸಮಸ್ಯೆ ಬರುವಂತವ್ರು ಭಕ್ತರು ಒಂದೇ ರೀತಿ ಸಮಸ್ಯೆ ಬರಲ್ಲ. ಕೆಲವರಿಗೆ ತಾಳ್ಮೆಯಿಂದ ಕೇಳ್ಬೇಕು ಅಂತಿರಲ್ಲ, ಕೆಲವರಿಗೆ ತುಂಬಾ ಸ್ಪೀಡು, ಬೇಗ ಬಂದ ತಕ್ಷಣ ದರ್ಶನ ಮಾಡಿ ಹೋಗ್ಬಿಡ್ಬೇಕು ಅನ್ನುವಂಥವ್ರು ಇರ್ತಾರೆ. 11 ರೂಪಾಯಿನ ಹರಕೆ ಕಾಸನ್ನ ಕಟ್ಟಿ ತಗೊಬಂದು ತ್ರಿಶೂಲ ಕಟ್ಟಿದ್ದೆ ಆದ್ರೆ ಆ ಕೆಲಸ 100ಕ್ಕೆ 101% ನೆರವೇರುತ್ತೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರು ಪೌರ್ಣಮಿ ಬಂದು 7ನೇ ತಿಂಗಳು 10ನೇ ತಾರೀಕು 2025 ಗುರುವಾರ ಉಷಾ ಕಾಲದಲ್ಲಿ ಅಮ್ಮನವ್ರಿಗೆ ಅಭಿಷೇಕ ಮಾಡಿದ ನೀರನ್ನ ಶ್ರೀಚಕ್ರ ಇಟ್ಟು ಹಾಕ್ಸೋದ್ರ ಜೊತೆಗೆ ಪ್ರತ್ಯಂಗಿರ ಹೋಮಕ್ಕೆ ಬಂದು 5 ಅರಳಿ ಎಲೆ 3 ಅಡಿ ಉಪ್ಪು, ಯಾರಿಗೆ ಯಾವುದೇ ಕಾರ್ಯಗಳು ನಡೀತಿಲ್ಲ ಅಥವಾ ಮೇಲಿನ ಮೇಲೆ ಸಮಸ್ಯೆಗಳಾಗ್ತಿದೆ ಅನ್ನುವಂಥವ್ರು ಬೆಲ್ದಾರತಿ ಮಾಡಿ ದೇವರ ಮುಂದೆ, ಗುರುವಾರ ಪೌರ್ಣಮಿ ಇರೋದ್ರಿಂದ ಯಾವುದೇ ಗುರುದೋಷಗಳು ಅಂದ್ರೆ ಕೆಲವರಿಗೆ ಶಾಪ ವಿಮೋಚನೆ ಆಗ್ತಿಲ್ಲ, ಕೆಲವರಿಗೆ ನಾನಾ ರೀತಿ ಬಾಧೆ ಇರುವಂತವ್ರು ಬೆಲ್ದಾರ್ತಿನ ದೀಪ ಹಚ್ಚೋದ್ರೆ ಆದ್ರೆ ಖಂಡಿತ 100ಕ್ಕೆ 101% ಫಲ ಸಿಗುತ್ತೆ. ನಂಬಿಕೆ ಶ್ರದ್ಧೆ ಭಕ್ತಿ ಇಟ್ಟು ಮಾಡಿ ಖಂಡಿತ ಫಲ ಸಿಗುತ್ತೆ.